ಮಹಾಹರಿ ಓಂ. ರಾಮದೇವರ ಪರಮ ಪವಿತ್ರವಾದಂತಹ ಈ ನವರಾತ್ರೋತ್ಸವದಲ್ಲಿ ನಾವೆಲ್ಲ ಸೇರಿದ್ದೇವೆ. ರಾಮದೇವರ ಬಗ್ಗೆ ಇಂತಹ ಕವಿಗಳು ತಮ್ಮ ಕೃತಿಯನ್ನು ರಚನೆ ಮಾಡಿಲ್ಲ ಅಂತಿಲ್ಲ. ಇಡೀ ಭಾರತದ ಒಂದು ಸಂಸ್ಕೃತ ಸಾಹಿತ್ಯ ಕ್ಷೇತ್ರವನ್ನು ಆರಿಸಿಕೊಂಡಾಗ ರಾಮಾಯಣವನ್ನು ಹಲವಾರು ಕವಿಗಳು, ಬಹುತೇಕ ಕವಿಗಳು ಅದನ್ನು ಆಧರಿಸಿಕೊಂಡು ತಮ್ಮ ಕೃತಿಗಳನ್ನು, ನಾಟಕಗಳನ್ನು, ಬೇರೆ ಬೇರೆ ಕಾವ್ಯಗಳನ್ನು ರಚನೆ ಮಾಡಿದ್ದಾರೆ. ಅದನ್ನೆಲ್ಲ ನಾವು ಇತಿಹಾಸದಲ್ಲಿ, ಸಾರಸ್ವತ ಪ್ರಪಂಚದಲ್ಲಿ ನಾವೆಲ್ಲ ಕಾಣ್ತೇವೆ. ಯಾಕೆ ಎಲ್ಲ ಕವಿಗಳು ರಾಮನ ಹಿಂದೆ ಹಿಡಿದದ್ದು ಯಾಕೆ, ರಾಮನನ್ನು ಹಿಡ್ಕೊಂಡಿದ್ದು ಯಾಕೆ ಅಂತ ಹೇಳಿದರೆ, ಒಬ್ಬ ಕವಿ ಸುಂದರವಾಗಿ ವರ್ಣನೆ ಮಾಡ್ತಾನೆ. ಅಕರ್ಣ ಮಕರೋಚ್ಛೇಷಂ ವಿಧಿರ್ ಬ್ರಹ್ಮಾಂಡ ಭಂಗದೀಹಿ ಶ್ರುತ್ವಾ ರಾಮಕಥಾಂ ಪುಣ್ಯ ಶಿರಃ ಕಸ್ತೆ ನಕಂಪತೆ. ರಾಮದೇವರ ಕವಿತೆ ಹೇಗಿರುತ್ತೆ ಅಂತ ಹೇಳಂತಂದ್ರೆ, ಯಾರೇ ಒಬ್ಬ ಕೇಳಿದ ಅಂತ ಹೇಳಂತಂದ್ರೂ ಕೂಡ ಅದಕ್ಕೆ ತಲೆ ದೂಗಿಸಿ ಬಿಡ್ತಾನೆ ಅಂತ. ಅದಕ್ಕಾಗಿಯೇ ಬ್ರಹ್ಮದೇವರು ಶೇಷನನ್ನು ಸೃಷ್ಟಿ ಮಾಡಬೇಕಾದ್ರೆ ಅಕರ್ಣ ಮಕರೋಚ್ಛೇಷಂ, ಕಿವಿಗಳು ಇಲ್ಲದ ಹಾಗೆ ಶೇಷನನ್ನು, ನಾಗಗಳನ್ನು ಸೃಷ್ಟಿ ಮಾಡಿದ್ದಾನೆ ಅಂತ. ನಾಗಗಳಿಗೆ ವಾಸ್ತವ ಪ್ರತ್ಯೇಕವಾದ ಕಿವಿ ಎನ್ನುವಂತಹ ಅಂಗ ಇಲ್ಲ, ಶ್ರವಣೇಂದ್ರಿಯ ಅವುಗಳಿಗೆ ಇಲ್ಲ. ಅವಕ್ಕೆ ಚಕ್ಷುಶ್ರವಸ್ ಅಂತಲೇ ಅವುಗಳಿಗೆ ಹೆಸರು. ಅಂತ ಹೇಳಿದಂದ್ರೆ ಕಣ್ಣೇ ಕಿವಿ ಅಷ್ಟೇ ಹೊರತು ಪ್ರತ್ಯೇಕವಾದ ಕಿವಿ ಅನ್ನುವಂತಹ ಅವಯವಗಳೇ ನಾಗಗಳಿಗಿಲ್ಲ. ಯಾಕೆ ಅಂತ ಕೇಳಿದರೆ, ಈ ರಾಮಾಯಣವೆಂಬಂತಹ ಪುಣ್ಯ ಕಥೆಯನ್ನು ಕೇಳಿದಾಗ ಎಂಥವರ ತಲೆಯಾದರೂ ಒಂದು ಕ್ಷಣ ಅಬ್ಬಾ ಎಂತಹ ರಾಮನ ಕಥೆ ಅಂತ ತಲೆ ದೂಗಿಸ್ಬಿಡ್ತಾರೆ. ಅಕಸ್ಮಾತ್ ಶೇಷ ಏನಾದರೂ, ನಾಗ ಏನಾದರೂ ತಲೆ ದೂಗಿಸ್ಬಿಟ್ಟ ಅಂತ ಹೇಳಂತಂದರೆ ರಾಮಕಥೆಯನ್ನು ಕೇಳಿ ನಾವೆಲ್ಲ ಎಲ್ಲಿ ಉಳಿತಾ ಇದ್ವಿ ಅಂತ. ಯಾಕೆ ಅಂತ ಕೇಳಿದರೆ, ಇಡೀ ಭೂಮಿಯನ್ನು ಹೊತ್ತುಕೊಂಡವನು ಶೇಷ, ನಾಗ. ಆ ಶೇಷ ತನ್ನ ತಲೆಯ ಮೇಲೆ ಭೂಮಿಯನ್ನು ಹೊತ್ತುಕೊಂಡಿದ್ದಾನೆ. ಅವನೇನಾದರೂ ರಾಮಕಥೆಯನ್ನು ಕೇಳಿ ತಲೆ ಅಲ್ಲಾಡಿಸ್ಬಿಟ್ರೆ ನಮ್ಮ ಪರಿಸ್ಥಿತಿ ಏನು, ಈ ಭೂಮಿಯ ಪರಿಸ್ಥಿತಿ ಏನು? ಅದಕ್ಕೋಸ್ಕರನೇ ಈ ಸಮಸ್ಯೆನೇ ಬರಬಾರ್ದು ಅಂತ ಬ್ರಹ್ಮದೇವರು ಶೇಷನನ್ನು ಸೃಷ್ಟಿ ಮಾಡಬೇಕಾದ್ರೆ ಕಿವಿಗಳಿಲ್ಲದ ಹಾಗೆ ಸೃಷ್ಟಿ ಮಾಡಿದ್ದಾನೆ ಅಂತ. ಹೀಗೆ ಆ ರಾಮದೇವರ ಬಗ್ಗೆ ಅಷ್ಟು ಮಹತ್ವ ರಾಮದೇವರ ಕಥೆಯಲ್ಲಿ, ಅವರ ಚರಿತ್ರೆಯೊಳಗೆ ಅಡಗಿದೆ. ನಾವೆಲ್ಲ ಹೇಳ್ತೇವೆ ರಾಮರಾಜ್ಯ ಆಗಿರಬೇಕು, ರಾಮರಾಜ್ಯ ಆಗಿರಬೇಕು ಅಂತ. ನಾವು ರಾಮರಾಜ್ಯದ ಕನಸು ಕಾಣ್ತೇವೆ. ಒಂದೊಂದು ಗುಣಗಳನ್ನು ಇಟ್ಕೊಂಡ್ರು ಪ್ರತಿಯೊಂದು ಗುಣಗಳು ಕೂಡ ಯಾವುದಕ್ಕೋಸ್ಕರ ಈ ರಾಮರಾಜ್ಯದ ಕಲ್ಪನೆ ಅಂದರೆ ಏನು ಅಂತ ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ರಾಮದೇವರು ಕೊಟ್ಟ ನ್ಯಾಯ ಹೇಗಿತ್ತು, ರಾಮದೇವರು ತನ್ನ ಮನೆತನದವರನ್ನು, ತನ್ನ ಮನೆಯೊಳಗೆ ನಡೆದುಕೊಂಡ ರೀತಿ ಹೇಗಿತ್ತು, ತನ್ನ ತಂದೆ ತಾಯಿಯರಲ್ಲಿ ತೋರಿಸಿದ ಪ್ರೀತಿ ಹೇಗಿತ್ತು, ಇದು ಎಲ್ಲವೂ ಕೂಡ ಒಂದೊಂದು ದೃಷ್ಟಾಂತಗಳು ನಮಗೆ ಸಿಗ್ತವೆ. ವಾಸ್ತವ ನಾವು ರಾಮಾಯಣವನ್ನು ನೋಡಿದರೆ, ವಾಲ್ಮೀಕಿಗಳು ಬರೆದಂತಹ ರಾಮಾಯಣವನ್ನು ನೋಡಿದರೆ 24,000 ಶ್ಲೋಕಗಳು ಒಂದೇ ಒಂದು ಪದ್ಯದಲ್ಲೂ ದಶರಥ ನೀನು ಹೋಗು ಕಾಡಿಗೆ ಅಂತ ಹೇಳಿದ ಮಾತಿಲ್ಲ. ಆದರೂ ನಾವು ರಾಮನನ್ನು ಪಿತೃವಾಕ್ಯ ಪರಿಪಾಲಕ ಅಂತ. ವಾಸ್ತವ ಪಿತೃವಾಕ್ಯ ಪರಿಪಾಲಕ ಯಾಕೆ ಅಂತ ಹೇಳಂತಂದರೆ, ದಶರಥನಿಗೂ ಕೇಕೆಯ ದೇಶ ರಾಜನಿಗೂ ಒಪ್ಪಂದ. ಕೈಕೇಯ ಜೊತೆ ಮದುವೆ ಆಗಬೇಕಾದ್ರೆ ಏನು, ನಿನಗೀಗಾಗಲೇ 2 ಮಹಾರಾಣಿಯರು ಇದ್ದಾರೆ, ನಾಳೆ ನನ್ನ ಮಗಳನ್ನು ನಿನಗೆ ಕೊಟ್ಟರೆ ನನ್ನ ಮಕ್ಕಳ ಗತಿ ಏನು, ನನ್ನ ಮಗಳ ಗತಿ ಏನು ಅಂತ ಆ ಕೇಕೆಯ ರಾಜ ದಶರಥನ ಎದುರಿಗೆ ಇಟ್ಟಾಗ ಅವನೊಂದು ಪ್ರತಿಜ್ಞೆ ಮಾಡಿಸ್ಕೊಳ್ತಾನೆ. ಕೈಕೇಯೊಳಗೆ ಹುಟ್ಟಿರುವಂತಹ ಮಕ್ಕಳಿಗೇನೆ ಪಟ್ಟ ಕಟ್ಟಬೇಕು ಅಂತ ಹೇಳಿ. ಅಕಸ್ಮಾತ್ ಏನಾದರೂ ರಾಮದೇವರಿಗೆ ಪಟ್ಟ ಕಟ್ಟಿತ್ತು ಅಂತ ಹೇಳಂತಂದರೆ ಆ 2 ದೇಶಗಳ ನಡುವೆ ಯುದ್ಧವಾಗುವಂತಹ ಪ್ರಸಂಗನೋ ಮತ್ತೊಂದು ಇಂತಹ ಅನೇಕ ಘಟನೆಗಳು ಅಲ್ಲಿ ಸಂಭವವಾಗುವಂತಹ ಪ್ರಸಂಗ ಇತ್ತು. ಅದನ್ನು ಅರಿತುಕೊಂಡು ರಾಮದೇವರು ತಾವೇ ವನವಾಸಕ್ಕೆ ಹೋದರು. ದಶರಥ ಒಂದೇ ಒಂದು ಮಾತು ಹೇಳಿಲ್ಲ, ಹೇಳಿದ್ದು ಕೈಕೇಯಿ ಮಾತ್ರ. ಅದಕ್ಕೆ ಕೈಕೇಯಿ ಹೀಗೆ ಎಲ್ಲ ವನವಾಸದ ನಿಶ್ಚಯ ಆಯಿತು. ಕೈಕೇಯಿ ದಶರಥನ ಹತ್ರ ವರ ಕೇಳಿದ್ಲು, ನೀನು ಕಾಡಿಗೆ ಹೋಗಬೇಕು, ನನ್ನ ಮಗ ಭರತನಿಗೆ ಪಟ್ಟ ಕಟ್ಟಬೇಕು ಅಂತ ಹೇಳಿ ಎಲ್ಲ ವರ ಕೇಳಿದ್ಲು. ರಾಮದೇವರು ಹೇಳ್ತಾರೆ ಒಂದೇ ಒಂದು ಮಾತು, ಅಮ್ಮ ನೀನು ಇದನ್ನು ಅಪ್ಪನ ಹತ್ರ ಯಾಕೆ ಹೇಳಿಕ್ಕೆ ಹೋದಿ, ನೀನು ನನ್ನ ಹತ್ರನೇ ಬಂದು ಹೇಳ್ಬೋದಿತ್ತು. ನೀನು ನನಗೆ ಹೇಳಿದರೆ ನಾನೇ ಹೋಗ್ತಿದ್ದೆ, ಈಗ ಅಪ್ಪನ ಮನಸ್ಸು ಕೆಡ್ತಲ್ಲಮ್ಮ, ನೀನು ನನ್ನ ಹತ್ರನೇ ಹೇಳಬೇಕಿತ್ತು ಅಂತ ರಾಮ ಕೈಕೇಯಿ ಹತ್ರ ಮಾತನಾಡ್ತಾನೆ. ಮತ್ತೆ ಕೈಕೇಯಿ ಮೇಲೆ ಎಷ್ಟು ವಾತ್ಸಲ್ಯ ರಾಮದೇವರಿಗೆ. ಅವನು ಹೇಳ್ತಾನೆ, ರಾಮದೇವರು ಹೇಳುವ ಮಾತು ಕೈಕೇಯಿಗೆ, ವನಭುವಿ ತನು ಮಾತ್ರ ತ್ರಾಣ ಮಾಜ್ಞಾಪಿತಮ್ಮೆ ಸಕಲ ಭುವನ ಭಾರ ಸ್ಥಾಪಿತೋ ವತ್ಸಮೂರ್ಧ್ನಿ ತದಿಹ ಸುಕನತಾಯಾಮ್ ಆವಯೋಸ್ತರ್ಕಿತಾಯಾಮ್ ಮೈ ಪತತಿ ಗರೀಯಾನ್ ಅಂಬತೆ ಪಕ್ಷಪಾತಃ. ಅಮ್ಮ
ನೀನು ನನ್ನನ್ನು ಕಾಡಿಗೆ ಕಳಿಸ್ತಾ ಇದ್ದೀಯಲ್ಲ, ನಾವು ಯಾರಾದರೂ ನಮ್ಮನ್ನು ಕಾಡಿಗೆ ಕಳಿಸ್ತಾರೆ, ಕಾಡಿಗೆ ಹೋಗು ನೀನು ಬಿಡು ಅಂತ ಹೇಳಂತಂದ್ರೆ ಅವ್ರ ಮೇಲೆ ಆಜೀವನ ಪರ್ಯಂತ ನಾವು ಏನು ಮಾಡ್ತೀವಿ, ಅವರು ದ್ವೇಷ ಕಾರ್ತೀವಿ ಅವ್ರ ಮೇಲೆ. ಇವಳಿಂದಾಗಿ ನನ್ನ ಜೀವನ ಹಾಳಾಯಿತು ಹಾಗೆ ಹೀಗೆ ಅಂತ. ರಾಮದೇವರು ಹಾಗನ್ಲಿಲ್ಲ. ಅವ್ರು ಹೇಳ್ತಾರೆ, ಅಮ್ಮ ನಿನ್ನ ಮೇಲೆ ಮೈ ಪತತಿಗರಿಯಾನ ಅಂಬತೆ ಪಕ್ಷಪಾತ, ನಿನಗೆ ನನ್ನ ಮೇಲೆ ಎಷ್ಟು ಪ್ರೀತಿ ನನಗೆ, ನಾನು ಹಿರಿಯ ಮಗ ಅಂತ ಅಂದ್ಕೊಂಡು ಎಷ್ಟು ಪ್ರೀತಿ ತೋರಿಸ್ತೀ. ಯಾಕೆ ಅಂತ ಹೇಳಂತಂದ್ರೆ, ನನಗೆ ಏನು ಹೇಳಿದಿ, ನೀನು ಏನು ಹೇಳಿದಿ, ಕಾಡಿಗೆ ಹೋಗು ಅಂತ ಹೇಳಿದೆ. ಕಾಡಿನಲ್ಲಿ ನನಗೇನು ಕೆಲಸ, ವನಭುವಿತನು ಮಾತ್ರ ತ್ರಾಣ ಮಾಜ್ಞಾಪಿತಮ್ಮೆ, ನನ್ನ ಕಾಡಲಿಗೆ ನಾನು ಇರುವಂತಹ ಸುತ್ತಮುತ್ತಲಿನ ಪರಿಸರ ನೋಡಿಕೊಂಡ್ರೆ ಸಾಕು, ನಾನು ನನ್ನ ಶರೀರವನ್ನು ನೋಡಿಕೊಂಡ್ರೆ ಸಾಕು. ಅವಾಗಿನ್ನೂ ಸೀತೆ ಬರ್ತೀನಿ ಅಂತ ಬೆನ್ನು ಹತ್ತಿರಲಿಲ್ಲ, ಲಕ್ಷ್ಮಣನು ಬರ್ತೀನಿ ಅಂತ ಬೆನ್ನು ಬಿದ್ದಿರಲಿಲ್ಲ. ಹಾಗಾಗಿ ನನ್ನ ಶರೀರವನ್ನು ನಾನು ಪುಷ್ಟಿ ನೋಡಿಕೊಂಡ್ರೆ ಸಾಕಿತ್ತು, ಇನ್ಯಾವ ಭಾರವೂ ನನಗಿಲ್ಲ. ಆದರೆ ಸಕಲ ಭುವನ ಭಾರ ಸ್ಥಾಪಿತ ವತ್ಸ, ನಿನ್ನ ಮಗನ ಮೇಲೆ ಎಂಥ ಭಾರ ಹಾಕಿಬಿಟ್ಟಿ ಅಮ್ಮ. ಯಾಕೆ ಅಂತ ಕೇಳಿದ್ರೆ, ಇಡೀ ಅಯೋಧ್ಯೆ ಅಂತಂದ್ರೆ ಸಾಮಾನ್ಯ ಅಲ್ಲ, ಇಡೀ ಭೂಮಂಡಲಕ್ಕೆ ಅದು ರಾಜಧಾನಿ. ಆವಾಗ ಇಡೀ ಸಕಲ ಭುವನ ಭಾರ, ಇಡೀ ಅಯೋಧ್ಯೆಯ ಭಾರವನ್ನೆಲ್ಲ, ಭೂಮಿಯ ಭಾರವನ್ನೆಲ್ಲ ನಿನ್ನ ಮಗನಿಗೆ, ಅವನಿಗೆ ಇನ್ನೂ ಅಷ್ಟು ಎಳವೆ ವಯಸ್ಸು, ಇನ್ನೂ ಅಷ್ಟು ಆ ಪ್ರೌಢತೆ ಇಲ್ಲ, ಅವನಿಗೆ ಆ ಮೆಚುರಿಟಿ ಇಲ್ಲ. ಅವನ ತಲೆ ಮೇಲೆ ಇಡೀ ಭೂಮಂಡಲದ ಜವಾಬ್ದಾರಿಯನ್ನು ಹೊರಿಸಿ, ನನ್ನ ಮಗನಿಗೆ ಕಷ್ಟ ಆಗಬಾರ್ದು, ಹಿರಿಯ ಮಗನಿಗೆ ಕಷ್ಟ ಆಗಬಾರ್ದು ಅಂತ ಬರೀ ನನ್ನ ಶರೀರವನ್ನು ನೋಡ್ಕೊಳ್ಳೋ ಜವಾಬ್ದಾರಿಯನ್ನು ಕೊಟ್ಟಿದ್ದೀಯಲ್ಲ, ಎಷ್ಟು ಪ್ರೀತಿ ನಿನಗೆ ನನ್ನ ಮೇಲೆ ಅಂತ. ಹೀಗೆ ರಾಮದೇವರು ಅವನ ಮೇಲೆ ಆ ಕೈಕೇಯಿ ಹತ್ರ ಹೇಳಿ ಅವರು ವನವಾಸಕ್ಕೆ ಹೋದರು. ಭರತನ ಹತ್ರ ಪ್ರತಿಜ್ಞೆ ಮಾಡಿಸ್ಕೊಳ್ತಾರೆ. ಕೈಕೇಯಿ ಹಾಗೆ ಎಲ್ಲ ವನವಾಸ ಆಯಿತು, ದಶರಥನ ಮರಣಿಸಿ ಆಯಿತು. ಅವನು ಬಂದಾಗ ಅಮ್ಮನಿಗೆ ಬಾಯಿಗೆ ಬಂದಾಗೆ ಬೈತಾನೆ, ನೀನು ತಾಯಿ ಅಲ್ಲ, ನಿನ್ನಂತಹ ತಾಯಿ ಪ್ರಪಂಚದಲ್ಲಿ ಯಾರಿಗೂ ಇರಬಾರ್ದು ಹಾಗೆ ಅಂತ ಹೇಳಿ. ರಾಮ ಕೈಕೇಯಿ ಒಂದೇ ಮಾತು, ಭರತನಿಗೆ ಒಂದೇ ಮಾತು ಹೇಳೋದು, ಇನ್ನೊಂದು ಮಾತು ಕೈಕೇಯಿ ಬಗ್ಗೆ ಆಡಿದರೆ ಹುಷಾರು, ನೀನು ಇನ್ಯಾವತ್ತೂ ಕೈಕೇಯಿ ಬಗ್ಗೆ ನಾನು ಪ್ರತಿಜ್ಞೆ ಮಾಡಿ ಹೋಗಬೇಕು, ಕೈಕೇಯಿ ಬಗ್ಗೆ ಇನ್ನು ಯಾವ ಮಾತನ್ನು ಆಡಬಾರ್ದು, ಯಾವ ಕೆಟ್ಟ ಅಪಶಬ್ದ, ಒಂದೇ ಒಂದು ಅಪಶಬ್ದವು ಕೈಕೇಯಿ ಬಗ್ಗೆ ನಿನ್ನಲ್ಲಿ ಬರಬಾರದು, ನನಗೆ ಪ್ರತಿಜ್ಞೆ ಮಾಡಿ ಹೋಗು. ನೀನು ಯಾವಾಗ ನಾನು ಬರುವ ತನಕವೂ ಪ್ರತಿದಿನ ಹೋಗಿ ಕೈಕೇಯಿಯ ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡಿ ಬರ್ತೇನೆ ಅಂತ ಪ್ರತಿಜ್ಞೆ ಮಾಡಿ ಹೋಗಬೇಕು ಅಂತ ಪ್ರತಿಜ್ಞೆ ಮಾಡಿ ಕಳಿಸ್ತಾರೆ ರಾಮದೇವರು. ಇಂತಹ ಒಂದು ಅಮೋಘವಾದ ವ್ಯಕ್ತಿತ್ವ ಅದು ರಾಮಚಂದ್ರ ದೇವರದ್ದು. ಒಂದು ಪ್ರಸಂಗ, ಈ ರಾವಣ ಯುದ್ಧದ ಪ್ರಸಂಗ, ಇಡೀ ಸೇತುವೆಯನ್ನು ಕಟ್ತಾ ಇದ್ರು. ಎಲ್ಲಿಂದ ಈ ದಕ್ಷಿಣದ ಸಮುದ್ರದಿಂದಾಗಿ ಲಂಕೆಯ ತನಕ ಕಲ್ಲುಗಳನ್ನು ಹಾಕಿ ಸೇತುವೆಯನ್ನು ಕಟ್ಟುವಂತಹ ಪ್ರಸಂಗ. ಆಗ ಸೇತುವೆಯನ್ನು ಕಟ್ಟಬೇಕಾದ್ರೆ ಆವಾಗ ಎಲ್ಲ ಕಪಿಗಳು ಕೂಡ ಏನು ಜೈ ಶ್ರೀರಾಮ್ ಅಂತ ಹೇಳುವುದು, ಅದೇ ಜಯ ಶ್ರೀರಾಮ್ ಅಂತ ಹೇಳಿ ಅದೇ ಕಲ್ಲು ಮೇಲೆ ಬರೆಯೋದು. ಆಮೇಲೆ ಅದು ಕಲ್ಲುಗಳು ಆ ಸಮುದ್ರಕ್ಕೆ ಹಾಕಿದಾಗ ಕಲ್ಲುಗಳು ತೇಲ್ತಾ ಇದ್ದು, ಒಂದಕ್ಕೊಂದು ಹೊಂದ್ಕೊಳ್ತಾ ಇದ್ದು, ಸೇತುವೆ ಆಗ್ತಾ ಹೋಗ್ತಿತ್ತು. ಆಗ ರಾಮದೇವ್ರ ಅಂತಾರೆ, ನೀವು ಹೇಗೆ ಕಟ್ತಾ ಇದ್ದೀರಿ, ಇದು ನಾನು ಸಾಮಾನ್ಯ ಒಂದು ಪ್ರಸಂಗ ಅಷ್ಟೇ, ಹೇಗೆ ಕಟ್ತಾ ಇದ್ದೀರಿ ಅಂತ. ಸ್ವಾಮಿ, ಇದೆಲ್ಲ ನಿಮ್ಮ ನಾಮಸ್ಮರಣೆ ಬಲ, ಇದು ನಿಮ್ಮ ನಾಮಸ್ಮರಣೆ ಬಲ ಅಷ್ಟೇ. ನಿಮ್ಮ ನಾಮಸ್ಮರಣೆ ಹೇಳ್ತೇವೆ, ನಿಮ್ಮ ನಾಮವನ್ನು ಈ ಕಲ್ಲಿನ ಮೇಲೆ ಬರಿತೇವೆ, ಹಾಕ್ತೇವೆ, ತೇಲತ್ತೆ, ಇದು ನಿಮ್ಮ ನಾಮಸ್ಮರಣೆಗೆ ಇರುವಂತಹ ಬಲ ಇದು. ಹೌದಾ, ನಾನು ಒಂದು ಕಲ್ಲು ಹಾಕ್ತೇನೆ ಅಂತ ರಾಮದೇವರು ಹೋಗಿ ಒಂದು ಕಲ್ಲನ್ನು ಹಾಕಿದ್ರೆ ಆ ಕಲ್ಲು ಮುಳುಗಿ ಹೋಗ್ಬಿಡ್ತು. ಕಪಿಗಳು ಹಾಕೋ ಕಲ್ಲೆಲ್ಲ ತೇಲ್ತಾ ಇದ್ದಾವೆ, ರಾಮದೇವರು ಹಾಕೋ ಕಲ್ಲು ಮುಳುಗಿ ಹೋಗ್ಬಿಡ್ತು. ಅದಕ್ಕೆ ಹನುಮಂತನ ಹತ್ರ ರಾಮದೇವ್, ಅಲ್ಲೋ ಈ ನೀವು ಹಾಕೋ ಕಲ್ಲುಗಳು, ನೀವು ನನ್ನ ಹೆಸರು ಹೇಳಿ ಹಾಕ್ತಾ ಇದ್ದೀರಿ, ನೀವು ಹಾಕೋ ಕಲ್ಲುಗಳು ತೇಲ್ತಾ ಇದ್ದಾವೆ, ಸ್ವಯಂ ನಾನೇ ಹಾಕಿದ ಕಲ್ಲು ಮುಳುಗಿ ಹೋಯ್ತಲ್ಲ ಅಂತ. ಅದಕ್ಕೆ ಹನುಮಂತ ದೇವರು ಅಂದ್ರಂತೆ, ಸ್ವಾಮಿ, ಪ್ರಪಂಚವನ್ನು ನೋಡಿಕೊಳ್ಳುವಂತಹ ಸ್ವಾಮಿ, ನೀವೇ ಕೈ ಬಿಟ್ಟರೆ ಇನ್ಯಾರ ಗತಿ ಈ ಪ್ರಪಂಚದೊಳಗೆ, ಯಾವುದಕ್ಕೆ ಜಡಕ್ಕೆ ಗತಿ ಇಲ್ಲ ಅಂತಂದಮೇಲೆ ಇನ್ನು ಜೀವರಿಗೆ ಏನು ಗತಿ ಇರಬೇಕು. ಹಾಗಾಗಿ ನೀವು ಕೈ ಬಿಟ್ಟರು ಅಂತ ಹೇಳಂತಂದ್ರೆ ಆ ಜೀವನ ದುರ್ಬರ, ಅದು ಆ ಜೀವನ ಸರ್ವಸ್ವವೇ ನಾಶ ಆಗಿ ಹೋದಾಗೆ, ಅಷ್ಟು ಮಹತ್ವ ನಿಮ್ಮಲ್ಲಿದೆ ಅಂತ ಪ್ರಾಣದೇವರು ರಾಮದೇವರ ಹತ್ರ ವಿನಿವೇದನೆ ಮಾಡಿಕೊಂಡಂತೆ. ಇಂಥದ್ದೇ ಇನ್ನೊಂದು ಪ್ರಸಂಗ. ಹೀಗೆ ಕಪಿಗಳೆಲ್ಲ ಕಲ್ಲಿನೊಳಗೆ ಜೈ ಶ್ರೀರಾಮ್ ಅಂತ ಹೇಳಿ ಬರೆದು ಹಾಕ್ತಿದ್ರು. ಇದೆಲ್ಲ ಬರೀ ಇಲ್ಲಿ ಮಾತ್ರ ಅಲ್ಲ, ರಾಮದೇವರ ಪಕ್ಷಕ್ಕೆ ಮಾತ್ರ ಅಲ್ಲ, ಈ ಕಡೆ ಲಂಕೆಯ ಕಡೆನೂ ಈ ವಿಷಯ ಮುಟ್ಟಿತು. ರಾವಣನ ಸೈನ್ಯ, ರಾವಣ ತನಕನೂ ವಿಷಯ ಹೋಯಿತು. ಇಲ್ಲ, ಕಪಿಗಳು ಲಂಕೆಗೆ ಯುದ್ಧಕ್ಕಾಗಿ ಸೇತುವೆ ಕಟ್ತಾ ಇದ್ದಾರೆ, ಎಲ್ಲ ಸೇತುವೆ ಅರ್ಧಕ್ಕರ್ಧ ಆಗಿ ಬಂದಿದೆ ಅಂತ. ಹಾಗೆ ಅದಕ್ಕೆ ರಾವಣನಿಗೆ ಆಶ್ಚರ್ಯ, ಅದು ಹೇಗೆ ಕಟ್ತಾ ಇದ್ದಾರೆ ಅಂತ. ಅದಕ್ಕೆ ಅವನು ಕೇಳಿದಾಗ, ಇಲ್ಲ, ಕಲ್ಲಿನ ಮೇಲೆ ಜೈ ಶ್ರೀರಾಮ್ ಅಂತ ಬರೀತಾರೆ, ಶ್ರೀರಾಮನ ನಾಮವನ್ನು ಬರೀತಾರೆ, ಕಲ್ಲು ಹಾಕ್ತಾರೆ, ಸಮುದ್ರ ಅದು ತೇಲತ್ತೆ, ಕಲ್ಲು ಅದು ಒಂದಕ್ಕೊಂದು ಅಂಟಿಸಿಕೊಂಡು ಸೇತುವೆಯಾಗಿ ಬರ್ತಾ ಇದೆ ಅಂತ. ಅದಕ್ಕೆ ರಾವಣ ಅಂದ, ನಾನು ಪ್ರಯತ್ನ ಪಡ್ತೇನೆ, ಹಾಗಿದ್ರೆ ಬರೀ ರಾಮನ ನಾಮಕ್ಕೆ ಯಾಕೆ ಅಷ್ಟೊಂದು ಮಹತ್ವ, ನಾನು ಹಾಕಿದ ಕಲ್ಲು ತೇಲತ್ತೆ ಅಂತ ಹೇಳಿ ಪ್ರತಿಜ್ಞೆ ಮಾಡಿ ಹೊರಟಾಗ ಸರಿ ಆಯಿತು ಅಂತ ಹೇಳಂತಂದು ರಾತ್ರಿ ಹೊತ್ತು ಹೋದ, ತನ್ನ ಗಣಗಳನ್ನೆಲ್ಲ ಕರ್ಕೊಂಡು ಹೋಗಿ ಒಂದು ಕಲ್ಲನ್ನು ಹಾಕಿದ. ಆಶ್ಚರ್ಯ ಏನು ಅಂತ ಹೇಳಂತಂದರೆ ಆ ಕಲ್ಲು ತೇಲಿಬಿಡ್ತು. ಅದಕ್ಕೆ ರಾವಣನಿಗೆ ಗಣಗಳಿಗೆಲ್ಲ ಖುಷಿ,
ಅಯ್ಯೋ ರಾವಣ ಹಾಕಿದ ಕಲ್ಲು ತೇಲ್ತು, ನಮ್ಮ ಸ್ವಾಮಿ ಹಾಕಿರುವಂತಹ, ನಮ್ಮ ರಾಜ ಹಾಕಿರುವಂತಹ ಕಲ್ಲು ತೇಲ್ತು ಅಂತ ಎಲ್ಲರೂ ಖುಷಿ. ಇಡೀ ಲಂಕೆ ತುಂಬ ಅದೇ ಉದ್ಘೋಷಣೆ. ಗಂಡಂದ್ರ ಬಂಡವಾಳ ಏನು ಅಂತ ಹೆಂಡತಿಯರಿಗೆ ಗೊತ್ತಿರುತ್ತೆ. ಹಾಗಾಗಿ ರಾತ್ರಿ ಹೊತ್ತು ಮಲಗಲಿಕ್ಕೆ ಅಂತ ಹೆಂಡತಿ ಹತ್ರ ಹೋದಾಗ, ಮಂಡೋದರಿ ಅವನ ಹೆಂಡತಿ ಮಂಡೋದರಿ ಹತ್ರ ಹೋದಾಗ ಮಂಡೋದರಿ ಕೇಳ್ತಾಳೆ, ನಿಜ ಹೇಳಿ, ಹೆಂಗೆ ಹಾಕಿದ್ರಿ ಹೇಳಿ, ನೀವು ಕಲ್ಲು ಅದನ್ನು ಹೇಗೆ ಕಲ್ಲು ಹಾಕಿದ್ರಿ ಹೇಳಿ, ನಿಮ್ಮ ನಾಮಕ್ಕೆ ಅಷ್ಟೊಂದು ಮಹತ್ವ ಇದನ್ನು ಹೇಳಿ ಅಂತ. ಅದಕ್ಕೆ ಸುಮ್ಮನೆ ಕೂಡಮ್ಮ ಒದರಬೇಡ, ಜೋರಾಗಿ ಹೇಳಲಿಕ್ಕೆ ಒದರ್ಲಿಕ್ಕೆ ಹೋಗಬೇಡ, ಬಾಯಿ ಮಾಡಬೇಡ, ನಾನು ರಾಮನಾಮಸ್ಮರಣೆ ಮಾಡೇ ಹಾಕಿದ್ದು ಅಂತ. ಇದು ರಾಮದೇವರ ಒಂದು ನಾಮಕ್ಕೆ ಇರುವಂತಹ ಮಹತ್ವ. ಅಂತಹ ರಾಮದೇವರು ಪ್ರತಿಯೊಂದು ಒಂದು ನ್ಯಾಯ ಅಂತ ಬಂದಾಗ ಒಂದು ನಾಯಿಗೂ ಕೂಡ ನ್ಯಾಯ ದೊರಕಿಸಿಕೊಟ್ಟಂತಹ ಒಂದು ಉದಾಹರಣೆಯನ್ನು ನಾವು ಇತಿಹಾಸದಲ್ಲಿ ಕಾಣ್ತೇವೆ. ರಾಮದೇವರು ಅದನ್ನೇ ರಾಮರಾಜ್ಯ ಅಂತ ಕರೆಯೋದು. ಒಬ್ಬ ಬ್ರಾಹ್ಮಣ ಹೋಗ್ತಾ ಇದ್ದ, ಹೋಗಬೇಕಾದ್ರೆ ಅದು ಪಾಪ ನಾಯಿ ತನ್ನ ಪಾಡಿಗೆ ತಾನು ಹೋಗ್ತಾ ಇತ್ತು, ಕೋಲ್ ತೊಗೊಂಡು ಅದಕ್ಕೆ ಹೊಡೆದ, ಕಲ್ಲು ತೊಗೊಂಡು ಹೊಡೆದ, ನಾಯಿಗೆ ಏಟಾಯಿತು. ಏಟಾದ ತಕ್ಷಣ ನಾಯಿ ಏನು ಮಾಡಿತು, ಹೋಗಿ ನ್ಯಾಯದ ಗಂಟೆ ಬರ್ಸ್ಲಿಕ್ಕೆ ಶುರು ಆಯಿತು. ಅವತ್ತಿನ ಕಾಲದಲ್ಲೆಲ್ಲ ನ್ಯಾಯ ಬೇಕು ಅಂತ ಹೇಳಂತಂದರೆ ಗಂಟೆ ಬಾರಿಸ್ಬೇಕು ಅಂತ. ಹಾಗೆ ನಾಯಿ ನ್ಯಾಯದ ಗಂಟೆ ಬಾರಿಸ್ಲಿಕ್ಕೆ ಶುರು ಮಾಡಿತು. ನ್ಯಾಯದ ಗಂಟೆ ಬಾರಿಸ್ಲಿಕ್ಕೆ ಅಂತ ಶುರು ಮಾಡಿದರೆ ಆಶ್ಚರ್ಯ, ಯಾರೋ ನ್ಯಾಯ ಕೇಳ್ತಿದ್ದಾರೆ ಅಂತ ಕೇಳಿದಾಗ ಅದಕ್ಕೆ ನಾಯಿ ಅಂತ, ಸರಿ ಆಯಿತು ಅದಕ್ಕೂ ನ್ಯಾಯ ಕೊಡೋಣ ಅಂತ ರಾಮದೇವರು ಅರಮನೆಗೆ ಕರೆಸಿದ್ರು, ಅದನ್ನು ದರ್ಬಾರಿಗೆ ಕರೆಸಿದ್ರು. ಏನು ನ್ಯಾಯ, ಏನಾಗಿದೆ ನಿನಗೆ ಅನ್ಯಾಯ ಅಂತ ನಾಯಿ ಕೇಳಿದರೆ ನಾಯಿ ಅಂದಿತು, ಇಲ್ಲ ನನ್ನ ಪಾಡಿಗೆ ನಾನು ಹೋಗ್ತಾ ಇದ್ದೆ, ಅವನು ಪಾಪ ಮಡಿಯೊಳಗೆ ಹೋಗ್ತಿದ್ದ, ನಾನೇನು ಅವನ ಹತ್ರಕ್ಕೆ ಹೋಗಿರಲಿಲ್ಲ, ಆದರೂ ಕೂಡ ಅವನು ಸುಮ್ಮನೆ ನನಗೆ ಕಲ್ಲು ತೊಗೊಂಡು ಹೊಡೆದಿದ್ದಾನೆ, ಕೋಲಿನಿಂದ ನನಗೆ ಹೊಡೆದಿದ್ದಾನೆ, ನನಗೆ ಪೆಟ್ಟಾಗಿದೆ, ಅದಕ್ಕೋಸ್ಕರ ನನಗೆ ನ್ಯಾಯ ಬೇಕು ಅಂತ. ಅದಕ್ಕೆ ಈ ನಾಯಿಗೆ ಏನು ನ್ಯಾಯ ಕೊಡಿಸೋದು ಅಂತ ಎಲ್ಲ ಇಡೀ ದರ್ಬಾರಿನ ತೀರ್ಮಾನ, ಏನು ಕೊಡಿಸೋದು, ಈ ನಾಯಿಗೆ ಏನು ನ್ಯಾಯ ಕೊಡಿಸ್ಬೇಕು ನಾವು ಅಂತ. ಅದಕ್ಕೆ ಕಡೆಗೆ ರಾಮದೇವರಂದರು, ನ್ಯಾಯ ಯಾರ್ಯಾರೋ ಹೇಳೋದು ಬೇಡ, ನಾಯಿನೇ ಆ ಬ್ರಾಹ್ಮಣನಿಗೆ ಏನು ಶಿಕ್ಷೆ ಕೊಡಬೇಕು ನೀನೇ ಹೇಳು ಅಂತ ನಾಯಿಗೆ ಹೇಳಿಬಿಟ್ರು ರಾಮದೇವರು. ಅದಕ್ಕೆ ಎಲ್ಲರಿಗೂ ಆಶ್ಚರ್ಯ, ನಾಯಿ ಏನು ನ್ಯಾಯ ಹೇಳಿತು, ನಾಯಿ ಏನು ಶಿಕ್ಷೆ ಕೊಟ್ಟಿತ್ತು ಆ ಬ್ರಾಹ್ಮಣನಿಗೆ ಅಂತಂದರೆ, ಅದಕ್ಕೆ ನಾಯಿ ಅಂತಂತೆ, ಇಲ್ಲ ಇಲ್ಲಿ ಒಂದು ಹತ್ತಿರದಲ್ಲಿ ಒಂದು ಬೆಟ್ಟದ ಮೇಲೆ ಒಂದು ಮಠ ಇದೆ, ಆ ಮಠಕ್ಕೆ ಇವನನ್ನು ಮ್ಯಾನೇಜರ್ ಆಗಿ ಕಳಿಸು, ಆ ಮಠಕ್ಕೆ ಇವನನ್ನು ಹೆಡ್ ಆಗಿ ಅವನನ್ನು ಕಳಿಸು ಅಂತ. ಅದಕ್ಕೆಲ್ಲರಿಗೂ ಆಶ್ಚರ್ಯ, ಇದೇನು ಶಿಕ್ಷೆನಾ ಅಥವಾ ಪುರಸ್ಕಾರನ ಅಥವಾ ಸನ್ಮಾನನ ಏನು ಗೊತ್ತಾಗ್ತಾ ಇಲ್ಲ, ಇದು ನ್ಯಾಯ ಯಾಕೆ ಹೀಗೆ ಹೇಳಿತು ಅಂತ ಎಲ್ಲರಿಗೂ. ಅದಕ್ಕೆ ರಾಮದೇವರು ಅಂದ್ರಂತೆ, ಯಾಕೆ ಹೀಗೆ ಅಂತ ರಾಮದೇವರ ಹತ್ರ ಕೇಳಿದಾಗ ಆ ನಾಯಿನೇ ಕೇಳಿ ಉತ್ತರ ಹೇಳುತ್ತೆ. ನಾಯಿ ಅಂತೂ, ನಾನು ಹಿಂದಿನ ಜನ್ಮದಲ್ಲಿ ಅದೇ ಮಠದಲ್ಲೇ ಹೆಡ್ ಆಗಿದ್ದೆ, ಅಲ್ಲಿ ಮಾಡಿರುವ ಅನ್ಯಾಯಗಳಿಂದಾಗಿ ನಾನು ಇವತ್ತು ನಾಯಿಯಾಗಿ ಬಂದಿರೋದು, ಇವತ್ತು ನನಗೆ ಇವನು ಅನ್ಯಾಯ ಮಾಡಿದಾನಲ್ಲ, ಇವನು ಮುಂದಿನ ಜನ್ಮದಲ್ಲಿ ನಾಯಿಯಾಗಿ ಬರಬೇಕು, ಅದಕ್ಕೆ ಅವನನ್ನು ಅಲ್ಲಿಗೆ ಹಾಕು ಅಂತ. ಹೀಗೆ ಅಷ್ಟು ನಾಯಿಗೂ ನ್ಯಾಯವನ್ನು ದೊರಕಿಸಿಕೊಟ್ಟಂತಹ ದೇವತೆ ಅದು ರಾಮಚಂದ್ರ ದೇವರು. ಅಂತಹ ಆ ರಾಮದೇವರ ಒಂದು ಪಾದಕಮಲಗಳನ್ನು ಯಾವತ್ತಿಗೂ ನಾವು ಸ್ಮರಣೆ ಮಾಡಬೇಕು. ಅವನು ಬರೇ ನಮ್ಮಲ್ಲಿ ವಾಸ್ತವ ಒಂದು ವೈಶಿಷ್ಟ್ಯ ಇದೆ, ಏನು ಅಂತ ಹೇಳಂತಂದರೆ, ಮೋಕ್ಷವನ್ನು ಕೊಡ್ತೇನೆ ಬನ್ನಿ ಅಂತ ಕರೆದದ್ದು ಯಾವುದಾದ್ರೂ ರೂಪ ಇದ್ದರೆ ಅದು ರಾಮರೂಪ ಮಾತ್ರ. ಇನ್ಯಾವ ರೂಪವೂ ಕೂಡ ಮೋಕ್ಷವನ್ನು ಕೊಡ್ತೇನೆ ಯಾವುದಾದ್ರೂ ಒಬ್ಬ ಯಾರಿಗೆ ಅನುಗ್ರಹವಾಗಿ ಆ ಪ್ರಾದುರ್ಭವ ಆಗಿರ್ತಾನೋ ಪರಮಾತ್ಮ, ಅವರಿಗೆ ಮಾತ್ರ ಮೋಕ್ಷ ಕೊಡ್ತಿದ್ದೇನೆ ಬಾ ಅಂತ ಕರೆದದ್ದಿದೆ. ನರಸಿಂಹನಾಗಿ ಪ್ರಹ್ಲಾದನನ್ನು ಬಾ ಅಂತ ಕರೆದದ್ದು ಹೀಗೆಲ್ಲ ಇದೆ, ಇಲ್ಲ ಅಂತಿಲ್ಲ. ಆದರೆ ನಿಮ್ಮೆಲ್ಲರಿಗೂ ಮೋಕ್ಷವನ್ನು ಕೊಡ್ತೇನೆ ಅಂತ ಹೇಳಿದ್ದ ರೂಪ ಯಾವುದಾದ್ರೂ ಇದ್ದರೆ ಅದು ವಾಸುದೇವ ರೂಪ, ಅದು ರಾಮದೇವರ ರೂಪವೇ. ಹಾಗಾಗಿ ಯಾಕೆ ಅಂತ ಹೇಳಂತಂದರೆ, ಸಮಾಯಾತ ಏ ಮೋಕ್ಷ ಪದೇಚ್ಛವ ಏವಮಾಘೋಷಯದ್ರಾಮ ಅಂತ. ಅಂದರೆ ಯಾರ್ಯಾರಿಗೆ ಮೋಕ್ಷ ಬೇಕೋ ಅವರೆಲ್ಲ ನನ್ನ ಜೊತೆಗೆ ಬನ್ನಿ ಅಂತ ಇಡೀ 4 ದಿಕ್ಕಿಗೂ ಎಲ್ಲ ಕಡೆಯಲ್ಲೂ ಡಂಗುರ ಬಾರಿಸಿದ್ದಾನೆ, ಮೋಕ್ಷ ಯಾರ್ಯಾರಿಗೆ ಬೇಕು ಬನ್ನಿ ನನ್ನ ಜೊತೆ ಕರ್ಕೊಂಡು ಹೋಗ್ತೇನೆ ಅಂತ. ಅವನನ್ನು ಹಿಂಬಾಲಿಸಿಕೊಂಡು ಆ ತೃಣಪರ್ಯಂತ ನಡಿಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಮರ ಗಿಡಗಳು, ಹುಲ್ಲುಗಳು ಕೂಡ ಅವನ ಹಿಂದೆ ಚಲಿಸಿಕೊಂಡು ಹೋದುವಂತೆ. ಇನ್ನು ಮೋಕ್ಷ ಸಿಗಲ್ಲ ಅಂತ ಅನ್ನಲಿಕ್ಕೆ ಏನು ನಮ್ಮಲ್ಲಿ ಕಷ್ಟ. ಹಾಗಾಗಿ ಅಂತಹ ರಾಮದೇವರ ಪಾದಕಮಲಗಳನ್ನು ಆರಾಧನೆ ಮಾಡಬೇಕು ಅಂತ ಒಂದು ರಾಮದೇವರು ಕೊಡುವಂತಹ ಒಂದೇ ಒಂದು ಸಂದೇಶವನ್ನು ಹೇಳಿ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಎಲ್ಲ ಆಯಿತು, ರಾಮದೇವರು ಎಲ್ಲರೂ ಮೋಕ್ಷ ಕರ್ಕೊಂಡು ಹೋದರು, ಕೈಕೇಯಿನೂ ಹೋದ್ಲು, ಎಲ್ಲರೂ ಬ್ರಹ್ಮದೇವರು ಲಿಸ್ಟ್ ಮಾಡಿದರು, ಯಾರ್ಯಾರ್ದು ನಮ್ಮ ಗುರುಗಳು ಹೇಳ್ತಿದ್ದ ಕತೆ ಲಿಸ್ಟ್ ಮಾಡಿದರು, ಯಾರ್ಯಾರಿಗೆ ಯಾವ್ಯಾವ ಸ್ಥಾನಮಾನಗಳು ಅಂತ ಹೇಳಿ. ಅಂದರೆ ಯಾರ್ಯಾರಿಗೆ ಸ್ವರ್ಗ, ಯಾರ್ಯಾರಿಗೆ ನರಕ ಇತ್ಯಾದಿ. ಎಲ್ಲರದು ಸ್ವರ್ಗದ ಲಿಸ್ಟ್ ಆಯಿತು. ಸರಿ, ನರಕದ ಲಿಸ್ಟಲ್ಲಿ ಬಂದರೆ ಫಸ್ಟ್ ಹೆಸರು ಕೈಕೇಯಿದು. ರಾಮದೇವರಂತಾರೆ ಬ್ರಹ್ಮದೇವರಿಗೆ, ಅಲ್ಲ ಇದು ಕೈಕೇಯಿನ ಯಾಕೆ ನರಕಕ್ಕೆ ಹಾಕಿದ್ದೀನಿ ನೀನು? ಅಲ್ಲ ಸ್ವಾಮಿ, ನಿಮ್ಮನ್ನೇ ವನವಾಸಕ್ಕೆ ಕಳಿಸಿದ್ಲು, ಯಾವುದೋ ಒಂದು ನಿಮಿತ್ತ ಮಾಡಿಕೊಂಡು ಮಂತ್ರಹೇ ಮಾತನ್ನು ಕೇಳಿಕೊಂಡು ನಿಮ್ಮನ್ನೇ ವನವಾಸಕ್ಕೆ ಕಳಿಸಿದ್ಲಲ್ಲ, ಅದಕ್ಕೋಸ್ಕರ ಈ ನರಕ ಅಂತ ಹೇಳಿದಾಗ ರಾಮದೇವರಂದ್ರಂತೆ ಆ ನರಕದ ಲಿಸ್ಟಿನಿಂದ ಕೈಕೇಯಿ ಹೆಸರನ್ನು ಕಾಟ ಹಾಕಿ ಅದನ್ನು ತೆಗೆದು ಹಾಕಿ ಸ್ವರ್ಗದ ಲಿಸ್ಟಿನೊಳಗೆ ಕೈಕೇಯಿ ಹೆಸರು ಮೊದಲು ಸೇರಿಸಿದ್ರಂತೆ. ಯಾಕೆ ಸ್ವಾಮಿ ಇದೇನಿದು ನಿಮ್ಮ ಆಶ್ಚರ್ಯ ಅಂತ ಕೇಳಿದಾಗ ರಾಮದೇವರಂದರು, ಕೈಕೇಯಿನೇ ಆಗಿರಬಹುದು, ಇಲ್ಲ ಅಂತಿಲ್ಲ, ಆದರೆ ಭರತನ ತಾಯಿಯಾಗಿದ್ದಾಳೆ,
ಭರತನ ತಾಯಿ ಆಗಿರೋದ್ರಿಂದಾಗಿ ಈ ಎಕ್ಸ್ಟೆನ್ಷನ್ ಅವಳಿಗಿದೆ. ಹಾಗಾಗಿ ಅವಳು ಏನು ಅಪರಾಧ ಮಾಡಿದ್ರೂ ಕೂಡ ಅದಕ್ಕೆ ಮಾಫಿ, ಅದೆಲ್ಲ ಹೋಯ್ತು ಅಂತ. ಹಾಗಾಗಿ ನಾವು ನಮ್ಮ ಗುರುಗಳು ಯಾವತ್ತೂ ಹೇಳೋರು, ಪರಮ ಗುರುಗಳು, ನಾವು ಕೈಕೇಯಿರಾಗಬಾರ್ದು, ಭರತನಂತಹ ಮಕ್ಕಳಿಗೆ ತಾಯಿ ಆಗಬೇಕು. ಆವಾಗ ಮಾತ್ರ ನಾವು ಮಾಡುವಂತಹ ಅಪರಾಧಗಳನ್ನು ದೇವರು ಕ್ಷಮಿಸ್ತಾನೆ ಅಂತ ಹೀಗೆ ನಮ್ಮ ಗುರುಗಳು ಯಾವತ್ತೂ ಕೂಡ ಹೇಳಿರೋರು. ಅಂತಹ ರಾಮಚಂದ್ರ ದೇವರ ಪಾದಕಮಲಗಳನ್ನು ಯಾವತ್ತಿಗೂ ಕೂಡ ನಾವು ಸ್ಮರಣೆ ಮಾಡಿಕೊಳ್ಳೋಣ ಈ ರಾಮೋತ್ಸವದಲ್ಲಿ. ಅದು ಪಾದದ ಬಗ್ಗೆ ಒಂದು ವಿಶೇಷ. ಗುಹ ಅವನನ್ನು ಪಾದ ತೊಳಿಬೇಕು. ವನವಾಸ ಆಯಿತು, ಹೋಗಬೇಕಾದ್ರೆ ನದಿ ಹತ್ರ ಹೋಗಬೇಕಾದ್ರೆ ಪಾದ ತೊಳಿತೀನಿ ಬಾರಪ್ಪ, ಮೊದಲಿನಿಂದ ಪಾದ ತೊಳಿತೀನಿ ಅಂತ. ಯಾಕೆ ಅಷ್ಟೊಂದೇನು ಅವಸರ ಕಾತರ ಈ ಪಾದನ ತೊಳಿಲಿಕ್ಕೆ? ನಾನು ಎಕ್ಕಷ್ಟಿದ್ದು ಬಡವನಯ್ಯ, ನಿನ್ನ ಪಾದದ ಧೂಳಿಯಿಂದ ಒಂದು ಕಲ್ಲು ಹೆಣ್ಣಾಗಿ ಬದಲಾದರೆ ನೀನು ಅದೇ ಹಾಗೆ ಪಾದ ಇಟ್ಕೊಂಡು ಬಂದು ನನ್ನ ದೋಣಿಯನ್ನು ಸ್ಪರ್ಶ ಮಾಡಿದೆ ಅಂತ ಹೇಳ್ತಂದ್ರೆ ಇದು ಜೀವಾಗಿ ಬದಲಾದೆ ಅಂತಂದ್ರೆ ನನ್ನ ಜೀವನದ ಗತಿ ಏನು? ಮೊದಲು ನಿನ್ನ ಪಾದವನ್ನು ತೊಳಿತೇನೆ ಬಾ, ಆಮೇಲೆ ನನ್ನ ದೋಣಿಯನ್ನು ಹತ್ತು ಅಂತ ಗುಹ ಅವನ ಪಾದ ತೊಳೆದು ಅವನನ್ನು ಏರಿಸಿಕೊಂಡ, ತನ್ನ ದೋಣಿಯನ್ನು ಏರಿಸಿಕೊಂಡ ಅಂತ. ಹೀಗೆ ಆ ರಾಮದೇವರ ಪಾದಕ್ಕೆ ಒಂದು ಶಿಲೆಯನ್ನು, ಒಂದು ಜೀವವನ್ನಾಗಿ ಮಾಡುವಂತಹ ಸಾಮರ್ಥ್ಯ ಅದು ರಾಮದೇವರಿಗಿದೆ. ಅಂತಹ ರಾಮದೇವರ ಈ ಉತ್ಸವದಲ್ಲಿ ಒಂದೆರಡು ಮಾತುಗಳನ್ನು ರಾಮದೇವರ ಬಗ್ಗೆ ಆಡುವಂತಹ ಒಂದು ಅವಕಾಶ ಗುರುಗಳು, ಈ ವ್ಯವಸ್ಥಾಪಕ ವರ್ಗ ನನಗೆ ದೊರಕಿಸಿಕೊಟ್ಟಿದೆ. ಅದನ್ನೆಲ್ಲವನ್ನು ಕೃತಜ್ಞತೆಯಿಂದ ಸ್ಮರಣೆ ಮಾಡಿಕೊಂಡು ರಾಮದೇವರ ಅಡಿದಾವರಿಗಳಲ್ಲಿ ಈ ಎರಡು ಮಾತುಗಳನ್ನು ಶ್ರೀಕೃಷ್ಣ ಅರ್ಪಣಮಸ್ತು. ಯಜ್ಜುಹೋಸಿ ದದಾಸಿ ಯತ್ ಯತ್ತಪಸ್ಯಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ ತಪಸ್ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ.